ಓಕೆ, ನಮ್ಮ ನಾಯಿಗಳು, ನಮ್ಮ ಪಪ್ಪಿಗಳು ನಿಜವಾಗ್ಲೂ ಮಕ್ಕಳು ಒಳ್ಳೆ ಮನೆಗೆ ಹೋದ್ವು. ನಿಜವಾಗ್ಲು ಎಷ್ಟು ಖುಷಿ ಆಯ್ತು ಅಂದ್ರೆ, ನಿಜವಾಗ್ಲು ಬರ್ಬೇಕಾದ್ರೆ ನಮ್ಮ ಮಾವಂಗೆ, ನಮ್ಮ ಅವ್ರಿಗೆ ಅಮ್ಮಂಗೆ ಎಲ್ಲ ಅದೇ ಹೇಳ್ಕೊಂಡ್ ಬರ್ತಿದ್ದೆ. ಇವಳಿಗೂ ಅಷ್ಟೇ, ಪೂಜೆಂಗು ಹೆಂಗಿರುತ್ತೋ ಏನೋ, ಹೆಂಗ್ ನೋಡ್ಕೊಂತಾರೋ, ಇಲ್ಲಿ ಹಳ್ಳಿಲಿ ಹೆಂಗೆ ಇದ್ ಮಾಡ್ತಾರೆ, ಯಾವ ತರ ಇರುತ್ತೋ ಅಂತ. ನಿಜವಾಗ್ಲು ಇಲ್ಲಿ ಬಂದಿದ ತಕ್ಷಣ ನನಗೆ, ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಖುಷಿ ಆಗೋಯ್ತು, ನನಗೆ ಮನ್ಸಿಗೆ ನೆಮ್ಮದಿ ಆಯ್ತು. ಒಳ್ಳೆ ಮನೆಗೆ ಬಂದ್ವಪ್ಪ ಅಂತ. ಸೊ ಇವರು ನೋಡಿ ಮಾಡಿ ನೀಟಾಗಿ ನೋಡ್ಕೊಳ್ಳೋರ್ಗೆ ಅಷ್ಟೇ ಅಂತ ಕೊಡೋದು. ಮತ್ತೆ ಇವರು ನಾವು ಒಂದು ಬ್ರೌನ್ ಯಾವತ್ತೂ ನೋಡಿಲ್ಲ ನಾವು, ಈ ತರ ಒಂದು ಬ್ರೌನ್ ನಾವು ಇಟ್ಕೊಂತೀವಿ ಅಂತ ಹೇಳಿದ್ರು. ತುಂಬಾ ತುಂಬಾ ಖುಷಿ ಆಯ್ತು ನಮ್ಗೆ. ಅಪ್ಪ ಈಗ ಇವಾಗ ನಮ್ಗೆ ಮೇಯ್ನ್ ಇರೋದು ನಮ್ಮ ಬೆಲ್ಲ ಹೆಂಗಿರ್ತಾಳೋ ಏನೋ ಅನ್ನೋದೇ ಯೋಚನೆ. ಒಂದು 2 ದಿನ ಅಂತೂ ಅಳ್ತಾಳಂತವಳು. ಅಷ್ಟರಲ್ಲಿ ಏನಾರು ಅವಳಿಗೆ ಏನಾರು ಕೊಟ್ಟು ಸಮಾಧಾನ ಮಾಡ್ಬೇಕು. ಈಗ ಹೋಗ್ತಾ ಏನಾದ್ರು ತಗೊಂಡೋಗ್ಬೇಕು. ನಿಜವಾಗ್ಲು ಖುಷಿ ಆಯ್ತು. ನಿಜವಾಗ್ಲು ಯಾರಿಗಾದ್ರೂ ತುಂಬಾ ಯಾವ ಪೆಟ್ಟು ನೀವು ನೋಡ್ತಾ ಇದೀರೋ ಎಲ್ಲಾನು ತುಂಬಾ 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 ಕಡಿಮೆ ಕೊಡ್ತಾರೆ. ಸೊ ಅಡಿಗಾಸ್ ಕೆನಲ್ ಅಂತ ಇದೆ, ಅಲ್ಲಿ ನೋಡಿ ತಗೊಳ್ಳಿ. ಬೇಕಾದವರು, ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ತುಂಬಾ ಕಡಿಮೆ ಕೊಡ್ತಾರೆ. ಒಳ್ಳೊಳ್ಳೆ ಬ್ರೀಡ್ಗಳು ಇದಾವೆ ಅವ್ರ ಹತ್ರ. ಓಕೆ, ನಾವು ನಾಯಿ ಕೊಟ್ವಿ ಅಂತ ಅವ್ರಿಗೆ ಇದು ಏನೋ ಇದು ಮಾಡ್ತಿದೀವಿ ಅಂತಲ್ಲ, ಅವ್ರು ಒಳ್ಳೆತನ ತುಂಬಾ ಖುಷಿ ಆಯ್ತು. ತುಂಬಾ 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 ಒಳ್ಳೆ ವ್ಯಕ್ತಿಗಳು. ತುಂಬಾ ಏನದು ಕಡಿಮೆಗೆ ನಾಯಿಗಳನ್ನ ಕೊಡ್ತಾರೆ, ಆದರೆ ಮಕ್ಳು ಥರ ನೋಡ್ಕೊಳ್ಳೋರಿಗೆ ಕೊಡ್ತಾರೆ. ಓಕೆ, ಇನ್ನು ನಾವು ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ. ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಪೂಜೆ ಏನು ಮಾಡ್ತಿದ್ಯಾ? ಇದು ಬೆಲ್ಲಂಗೆ ಮರಿಗಳಿಲ್ವಲ್ಲ ಈಗ ಮನೇಲಿ ಎಲ್ಲ ಕೂತ್ವಲ್ಲ, ಅದಕ್ಕೆ ಸ್ವಲ್ಪ ಶಾಖ ಕೊಡ್ತಾ ಇದ್ದೀನಿ. ತುಂಬ ಪೇಯ್ನ್ ಇರುತ್ತದೆ. ಅಂದರೆ ಒಂದು 2 ದಿನ ಪೇಯ್ನ್ ಇರುತ್ತಂತೆ, ಹಾಲು ಜಾಸ್ತಿ ಆದರೆ ಪೇಯ್ನ್ ಇರುತ್ತಂತೆ. ಅದಕ್ಕೆ ಬಿಸಿನೀರು ಶಾಖ ಕೊಡ್ತೀವಿ. ಹಾಲು ಗಟ್ಟಿ ಆಗುತ್ತಂತೆ, ಆವಾಗ ಅದಕ್ಕೆ ತುಂಬ ಪೇಯ್ನ್ ಆಗುತ್ತಂತೆ, ಫೀವರ್ ಬರುತ್ತಂತೆ. ಅದಕ್ಕೆ ಇವಾಗಿಂದಲೇ ಇದು ಮಾಡೋದು. ಅದಕ್ಕೆ ಸ್ವಲ್ಪ ಬಿಸಿನೀರು ಮಾಡಿಬಿಟ್ಟು ಅದಕ್ಕೆ ಬಟ್ಟೆ ಎದ್ಬಿಟ್ಟಿಡೋದು, ಶಾಖ ಕೊಡೋದು. ಸ್ವಲ್ಪ ಸರಿ ಆಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ ಅವಾಗ. ಓಕೆ, ಕೊಡು ಶಾಖ. ಅಪ್ಪ ಬಂದನ್ಸುತ್ತೆ. ಅದಕ್ಕೆ ತಡಿ ಬೆಲ್ಲ ಅಷ್ಟು ಇದು ಸರಿ ಮಾಡ್ಕೋಬಲ್ಲ, ನೋವಾಗುತ್ತಿಲ್ಲ ಅಂದ್ರೆ. ಇವಳು ನೋಡಿ ಯಾಕೆ ಕುತ್ಕೊಂಡ್ಬಿಟ್ಟವಳ. ಹಾಯ್ ಮಾವ. ಈಗ ತೋಟಕ್ಕೆ ಹೋಗಿ ಬಂದ್ರಾ? ಸೊ ಇವತ್ತು ಗುರುವಾರ ಅಲ್ಲ, ಅದಕ್ಕೆ ಹೂವು ಎಲ್ಲ ತಂದಿದ್ದಾರೆ ಮಾವ. ಓ, ಪೈನಾಪಲ್ ಬಂದಿತ್ತಾ? ಇದೆಲ್ಲ ಇದು ಬಾಳೆ ಎಲೆ, ಇದು ಹೂವು, ತೋಟದಲ್ಲೇ ಬೆಳೆದಿರೋದು ಇದೆಲ್ಲ. ಈಗ ದೇವ್ರ ಪೂಜೆ ಮಾಡ್ತಿದ್ದಾಳೆ. ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಅಲ್ಲಿ ಇಟ್ಟಿದ, ಅದು ಅಂಟಿಸೋದು, ಸ್ಟಿಕ್ ಮಾಡೋದು. ಒಂದು ಫೋಟೋ ತಗೊಬೇಕು, ಅದು ಅಂಟಿಸೋ ಥರ ಫೋಟೋ ತಗೊಬೇಕು. ಇವಾಗ ಹೂವೆಲ್ಲ ಮುಗಿಸ್ಬಿಡ್ತಾಳೆ. ನಾನು ಇವಾಗ ಸ್ನಾನ ಮಾಡಬೇಕು. ಸ್ನಾನ ಮಾಡ್ಕೊಂಡ್ಬಂದು ಅದಕ್ಕೆ ಪೂಜೆ ಮಾಡ್ತೀವಿ. ಸ್ನಾನ ಮಾಡ್ಕೊಂಡ್ ಬರ್ತೀರಾ? ಇವಾಗ ದೀಪ ಹಚ್ತಿದ್ದಾಳೆ. ಸೊ ದೀಪ ಈ ಥರದ್ದು ಒಂದೇನೇ ಇರೋದು? ಅದು ಒಂದೇ ಇಡೋದು ದೀಪ, ಅದು ಸಿಂಗಲ್. ಇಂಥದ್ದು ಒಂದೇ ಇಡೋದು ಲಕ್ಷ್ಮೀ. ಅದಕ್ಕೆ ಒಂದು ದೀಪ ಇಡಬಾರ್ದಲ್ಲ, ಸೊ ಅದಕ್ಕೆ 2 ದೀಪ ಹಚ್ಚಿರೋದು. 3 ಇಡಬಾರ್ದಾ? 3 ಇಡಬಾರ್ದು. ನಮಗೆ ಗೊತ್ತಿಲ್ಲ, ಒಂದೇ ಇಡ್ತೀವಿ ಅಷ್ಟೇ. 2 ಇಡಬೇಕು, ಇಲ್ಲಾಂದ್ರೆ 4 ಇಡಬೇಕು. ಇನ್ನು ಪೂಜೆ ಮಾಡ್ತಾ ಇದ್ದಾಳೆ. ಪೂಜೆ ಮಾಡ್ಬಿಟ್ಟು ಮತ್ತೆ ಸಿಗ್ತೀವಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ರಾಘವೇಂದ್ರ ಸ್ವಾಮಿ ನೋಡಿ ಇಲ್ಲಿದ್ದಾರೆ. ಇಲ್ಲಿ ಫೋಟೋ ಇಲ್ಲ, ಸ್ವಲ್ಪ ಇರುತ್ತೆ. ಎಷ್ಟು ವರ್ಷ ಆಯ್ತು ಗೊತ್ತಾ ಇಟ್ಟು? ಸ್ಕೂಲ್ ಟೈಮಲ್ಲಿ ಇಟ್ಟಿರೋದು. ಸೊ ರಾಘವೇಂದ್ರ ಸ್ವಾಮಿ ನೀವು ಎಲ್ಲಿ ನೋಡಿದ್ರೆ ನೋಡುತ್ತೆ ನೋಡಿ. ನೀವು ನೋಡಿದ್ರೆ ಈ ಕಡೆ ನೋಡುತ್ತೆ, ಈ ಕಡೆ ನೋಡಿದ್ರೆ ಈ ಕಡೆ. ಸೊ ಇವಾಗ ನಂದು ಗಂಟೆ ಹೊಡಿಯೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
ಒಳ್ಳೇದು ಮಾಡು ಸ್ವಾಮಿ, ರಾಘವೇಂದ್ರ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ಶಿವಸ್ವಾಮಿ, ಗಣಪ ಸ್ವಾಮಿ, ಲಕ್ಷ್ಮೀ ತಾಯಿ, ಸುಬ್ರಹ್ಮಣ್ಯ ಸ್ವಾಮಿ ದೇವರು ಒಳ್ಳೇದು ಮಾಡಿ. ನೋಡಿ ಇಲ್ಲಿ ನಾನು ಮಾರ್ನಿಂಗ್ ಹೇಳಿದ್ನಲ್ಲ ಹಲಸಿನ ಹಣ್ಣಿನ ತಿಂಡಿ ಮಾಡ್ತಾರೆ ಅಂತ ಅಮ್ಮ, ಇದೆ ಅದು. ಇವಾಗ ಟೀ ಮಾಡ್ತಾ ಇದ್ದಾರೆ. ಟೀ ಜೊತೆಗೆ ಇವಾಗ ತಿನ್ನೋದು ತಿಂಡಿನ ಅಲ್ವಾ? ಚೆನ್ನಾಗಾಗುತ್ತೆ ಟೀ. ಚೆನ್ನಾಗಿದೆ. ಸಂಜೆ ಟೈಮಲ್ಲಿ ಹ್ಮ್ ಸ್ವಲ್ಪ ಮಳೆ ಹೆಂಗೂ ಬಂದೋಗಿದೆ. ಟೀ ಮಾಡೋದ ಈಗ? ಸ್ಪೂನಲ್ಲಿ ಟೀ ಪುಡಿ ಹಾಕ್ಬೇಕಾ? ಚಮಚದಲ್ಲಿ ಇವತ್ತು ಟೀ ಕುಡಿಯೋದಿಲ್ಲ. ಒಂದಿನ ಹಾಲು ಒಂದಿನ ಟೀ. ನೆನ್ನೆ ಹಾಲು ಕುಡ್ದಿದೆ, ಇವತ್ತು ಟೀ ಕುಡಿತೀನಿ. ಕುಡಿಬಾರ್ದು ಟೀ, ಒಳ್ಳೆದಲ್ಲ. ಎಷ್ಟು ಅಪರೂಪಕ್ಕೆ ಇಲ್ಲಿ ಬಂದ್ರೆ ಮಾತ್ರ ನಾನು ಟೀ ಎಲ್ಲ ಕುಡಿಯೋದು. ಟೀ ಅವಾಯ್ಡ್ ಕುಡಿಯಲ್ಲ. ಇಂಥ ತಿಂಡಿ ಎಲ್ಲ ತಿನ್ನುವಾಗ ಅನ್ಸುತ್ತೆ. ಹೌದು, ಟೀನು ಪ್ರೆಗ್ನೆಂಟ್ ಇರೋದು ಜಾಸ್ತಿ ಕುಡಿಬಾರ್ದಂತೆ, ಯಾಕಂದ್ರೆ ಮಗು ಬೆಳವಣಿಗೆ ಪ್ರಾಬ್ಲಮ್ ಆಗುತ್ತಂತಲ್ಲ. ಒಳ್ಳೇದು, ಯಾರು ನಾರ್ಮಲ್ ಇದ್ದರೂ ಟೀ ಕುಡಿಬಾರ್ದು, ಒಳ್ಳೇದಲ್ಲ ಆರೋಗ್ಯಕ್ಕೆ. ಕುಡ್ದು ಅಭ್ಯಾಸ ಆಗಿರ್ತಲ್ಲ, ಏನ್ ಮಾಡೋದು. ಈಗ ಹಲಸಿನ ಹಣ್ಣಿನ ತಿಂಡಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರೆ. ಯಾವತ್ತೂ ತಿಂದಿರ್ಲಿಲ್ಲ ಇದು. ಹೆಂಗಿದೆ? ಚೆನ್ನಾಗಿದ್ಯಾ? ಇವಳು ನೋಡಿ ಪೂಜೆ ಮಾಡಿ ಕುಂಕುಮ ಎಲ್ಲ ಇಟ್ಕೊಂಡಿದ್ದಾಳೆ. ಬ್ರೌನಿ ಅಲ್ಲಿ, ಬ್ರೌನಿ ಬಾಯಿಲಿ, ಬ್ರೌನಿ ಇದು ನೋಡಿ, ಇದು ಬ್ರೌನಿ ಎಲ್ಲ ಇವತ್ತು ಫುಲ್ಲು ಭಕ್ತಿ ಜಾಸ್ತಿ ಆಗಿದೆ ಎಲ್ಲರಿಗೂ. ಎಣ್ಣೆಲಿ ಬಿಟ್ಟಿರತ್ತಿಲ್ಲ. ಅಯ್ಯೋಯ್ಯೋ, ನೀರು ಚೆಲ್ಲಿದ್ಲು ಸ್ವಲ್ಪ ಅಷ್ಟೆ. ಅವಳಿಗೆ ಭಯ ಆಯ್ತು ಚೆಲ್ಬಿಟ್ಟು. ಓಕೆ, ಮತ್ತೆ ಸಿಗ್ತೀವಿ. ಸೂಪರ್ ಆಗೈತೆ. ತಿನ್ಬಿಟ್ಟು ಸಿಗ್ತೀವಿ. ತೋರಿಸ್ತಾ ಇದ್ದು? ತೋರಿಸ್ದೆ, ಅವಾಗಲೇ ತೋರಿಸ್ದೆ. ಸಾಕು ಭಯ, ಹಿಂಗೆ ಜಾಸ್ತಿ ತಿನ್ನಂಗಿಲ್ಲ ಅದು. ಓಕೆ, ಇವಾಗ ನನಗೆ ಬ್ಯಾಂಗ್ಳೂರಲ್ಲಿ ನಾವು ಚೆಕಪ್ಪಿಗೆ ಹೋಗ್ತಿದ್ವಲ್ಲ, ಆ ಡಾಕ್ಟರು ಬ್ಲಡ್ ಟೆಸ್ಟಿಗೆ ಬರ್ಕೊಟ್ಟಿದ್ರು. ಅದು ಹಿಮೋಗ್ಲೋಬಿನ್ನು, ಶುಗರು ಮತ್ತು ಇನ್ನೊಂದು ಯಾವುದೋ 2 ಟೆಸ್ಟ್ ಬರ್ಕೊಟ್ಟಿದ್ರು. ಅಲ್ಲಿ ಬೆಂಗಳೂರಿಂದ ನಾವು ಚೆಕಪ್ ಆಗಿದ ತಕ್ಷಣವೇ ಇಲ್ಲಿ ಬಂದುಬಿಟ್ವಿ. ಅದಕ್ಕೆ ಅಲ್ಲಿ ಬರ್ಕೊಟ್ಟಿದ್ದನ್ನ ಇಲ್ಲಿ ಮಾಡಿಸಿದೆ. ಡಾಕ್ಟರ್ ಹತ್ರ ಕೇಳ್ಕೊಂಡೇ ಮಾಡಿಸಿದ್ದು. ಅದೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಹೋದ್ವಿ. ಮತ್ತು ರಿಪೋರ್ಟು 1 ಡೇ ಬಿಟ್ಟು ಬಂತು. ಅದರಲ್ಲಿ ಏನೇನಿತ್ತು ಅಂತ ರಿಸಲ್ಟು ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಕೆ, ನನ್ನ ಬೇಬಿಗೆ ಇವಾಗ ಬ್ಲಡ್ ತೆಗೆದ್ರು. ತುಂಬ ನನಗೆ ಭಯ ಆಯಿತು. ಮೂಕ ಸ್ತಬ್ಧನಾಗಿ ನಿಂತಿದ್ದೀನಿ. ಅವಳು ಆಚೆ ಕಡೆ ಇನ್ನೊಂದು ಡೈಲಾಗ್ ಹೊಡೆದ್ಲು, ಅದಕ್ಕೂ ಮೂಕ ಸ್ತಬ್ಧನಾಗಿ ನಿಂತಿದ್ದೀನಿ. ಯಾಕೆ ನೋವು ಅಂತಿರ್ಲಿ, ಇವತ್ತು ನೋವು ಇಲ್ಲ ಅಂದಲ್ಲ. ಇಂಜೆಕ್ಷನ್ ನೋವು ಗೀವು ಅವೆಲ್ಲ ಏನಿಲ್ಲ ಅವಳಿಗೆ, ಸುಮ್ಮನೆ ಹೆದರ್ತಾಳೆ ಅಷ್ಟೆ. ಭಯ ಆಗುತ್ತೆ. ಅವ್ರು ಫುಲ್ ಶಕ್ತಿ ವುಮೆನ್. ಅವಳು ಶಕ್ತಿಮಾನ್ ತರ, ಶಕ್ತಿಮಾನ್ ತಿರುಗ್ತಾನಲ್ಲ ಅವರು ಗೊತ್ತಿಲ್ವಾ ವಿಷಯ? ನನಗೇನು ಅವಳೇ ಸ್ಟ್ರಾಂಗ್. ಉಸಿರು ಕಟ್ಟಲ್ಲ. ಅವತ್ತು ನೀವೇ ಉಸಿರಾಡಕ್ಕಾಗ್ತಿಲ್ಲ ಅಂತ ನೀರೆಲ್ಲ ಕಣ್ಣೆಲ್ಲ ಬ್ಲ್ಯಾಕ್ ಆದಂಗೆ ಆಗೋಯ್ತು. ಓಕೆ, ಇವಾಗ ಅದು ಬ್ಲಡ್ ತೆಗೆದಲ್ಲ, ಅದಕ್ಕೆ ಬ್ಯಾಂಡೇಜ್ ಮಾಡ್ತಿದ್ದಾರೆ. ಇವಾಗ ನಾವು ಪೂಜೆಗೆ ಒಂದಷ್ಟು ಚೆಕಪ್ಗಳು ಹೇಳಿದ್ರಲ್ಲ, ಸೊ ಅಲ್ಲಿಗೆ ಬಂದಿದ್ದೀವಿ. ಇವಾಗ ಬ್ಲಡ್ ತಗೊಳಕ್ಕೆ ಬರ್ತಾರೆ. ತೋರಿಸ್ತೀನಿ ನೋಡಿ. ಎಲ್ಲೂ ತೋರಿಸಿಲ್ಲ, ಯಾವತ್ತಿಗೂ ತೋರಿಸಿರ್ಲಿಲ್ಲ. ಇವತ್ತು ತೋರಿಸ್ತೀನಿ. ಬ್ಲಡ್ಡಿಂದ ಹಿಡ್ದು ಅಷ್ಟೇ ಬ್ಲಡ್ಡೇ ತೋರ್ಸೋಕ್ಕಾಗೋದು. ಮತ್ತು ಚೆಕಪ್ ಇವಾಗ ಮಾಡ್ತಾರೆ. ಮಾಡಿದ್ಮೇಲೆ ಮತ್ತೆ ಇವತ್ತೇ ಕೊಡ್ತಾರೆ ಎಲ್ಲ? ನಾಳೆ ರಿಪೋರ್ಟ್ ಕೊಡ್ತಾರೆ. ಓಕೆ, ಇವತ್ತೆಲ್ಲ ಚೆಕಪ್ ಮಾಡಿ ನಾಳೆ ರಿಪೋರ್ಟ್ ಕೊಡ್ತಾರೆ. ಓಕೆ, ಇವಾಗ ಫುಲ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ನಿಮಗೆ ಆಮೇಲೆ ನಮ್ಮ ಬೆಲ್ಲನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅವಾಗ ಸಿಗ್ತೀವಿ ನಿಮಗೆ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಓಕೆ, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹೂ ಡು ಪಿ. ನಾನೇನು ಅನ್ಕೊಂಡೆ, ನಾನು ಹೂ ಅಂತೀನಿ, ಇವರು ಡು ಅಂತಾರೆ, ಪಿ ಅಂತೀಯ ಅನ್ಕೊಂಡೆ. ಉಡುಪಿಗೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಅಂದರೆ ಅಲ್ಲಿ ಇವನು ನನ್ನ ಬಾಮೈದ ಬರ್ತಾವನೆ ಪ್ರಜ್ಜು.
ಎಲ್ಲಿಂದ ಬರ್ತಿದ್ದಾನೆ? ಚೆನ್ನೈಕ ಚೆನ್ನೈಯಿಂದ ಬರ್ತಿದ್ದಾನೆ. ಹೇಳಿ. ಅದಕ್ಕೆ 3 ಜನನು ಹೋಗ್ತಾ ಇದೀವಿ ಕರ್ಕೊಂಡ್ ಬರ್ಲಿಕ್ಕೆ. ಅದು ಮತ್ತೆ ಇನ್ನೊಂದು ಏನಂದ್ರೆ ಅಲ್ಲಿ ಫಿಶ್ ಎಲ್ಲ ತಗೊಳ್ಳೋಣ ಅಂತ. ಸಾಂಬಾರಣ ಅನ್ಬಿಟ್ಟು ಚೆನ್ನಾಗಿರುತ್ತಲ್ಲ ಅಲ್ಲಿ. ಸಖತ್ತಾಗಿ ಹೋದ್ಸತಿ ಹೋದ್ಸರಿ ಹೋಗಿದ್ವಲ್ಲ ಅದೆಲ್ಲ ಅಷ್ಟೇ. ಇರುತ್ತಾ? ಈ ಸಾರಿ ಫ್ರೆಶ್ ಸಿಗುತ್ತೆ. ಅದೇ ಈ ಸತಿ ಜಾಸ್ತಿ ಚೆನ್ನಾಗಿ ಸಿಗುತ್ತೆ. ಇನ್ನು ಸ್ವಲ್ಪ ಬೆಳಿಗ್ಗೆ ಹೋಗ್ತೀವಲ್ಲ ಚೆನ್ನಾಗಿ ಸಿಗುತ್ತೆ. ಹೋದ್ಸತಿ 6 ಗಂಟೆಗೆ ಬಿಟ್ಟಿದ್ ನಾವು, ಈ ಸತಿ 4:30 5 ಗಂಟೆಗೆ ಬಿಡ್ತಾ ಇದೀವಿ. ಹೋದ್ ಸಾರಿ ಮಳೆ ಇತ್ತು, ಹೋದ್ ಸಾರಿ ಬಿಸಿಲು ಇತ್ತು, ಈ ಸಾರಿ ಮಳೆ ಇತ್ತು. ವೆದರ್ ಚೇಂಜ್ ಈ ಸಾರಿ. ಬಿಸ್ಲಿಗೆ ಮಳೆಗೆ ಚಂದ ಆಗುತ್ತೆ. ಇವಾಗ 3 ಜನ ರೆಡಿ ಆಗಿದೀವಿ. ಮಾವ ಬರಲ್ಲ, ಏನಕ್ಕೆ ಅಂದ್ರೆ ನಮ್ಮ 2 ನಾಯಿಗಳು ಇರ್ತಾವಲ್ಲ ಇಲ್ಲೇ ಇರ್ತಾರೆ. ಅದಕ್ಕೆ ನಮ್ಮ ಮಕ್ಳುಗಳಿಗೆ ಅವ್ರಿಗೆ ಸ್ವಲ್ಪ ಊಟ ಗೀಟ ಎಲ್ಲ ಮಾಡಿಸ್ಬೇಕು, ಅದಕ್ಕೆ ಇಲ್ಲೇ ಇರ್ತಾರೆ. ಮತ್ತು ಅವರು ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಮತ್ತು ನಾವು ಇವಾಗ ಆನ್ ದ ವೇ ಹೋಗ್ತೀವಿ. ಹೋಗ್ತಾ ಸಿಗ್ತೀವಿ ನಿಮಗೆ. ಹೋಗೋಣ, ಲೇಟ್ ಆಗ್ಬಿಟ್ಟಿದೆ ಈಗಲೇ. ಹ್ಯಾಪಿ ಜರ್ನಿ ನಮಗೆ ನಾವೇ ಹೇಳ್ಕೊಳ್ಳೋದು. ನೋಡಿ ಇವಾಗ ಆಗುಂಬೆ ಘಾಟ್ ಸೆಕ್ಷನ್ ಇಳಿತಾ ಇದೀವಿ. ಪ್ರಪಾತ ಇದ್ದಂಗಿದೆ. ನಾವು ಇಷ್ಟು ಹೈಟ್ ಅಲ್ಲಿ ಇದೀವಲ್ಲ. ಇದು ಇನ್ನೊಂದು ಏನ್ ಪ್ರಾಬ್ಲಮ್ ಆಗೋಯ್ತು ಅಂದ್ರೆ ಕಾರಲ್ಲಿ ವೈಪರ್ ಸಡನ್ ಆಗಿ ಉದ್ರೋಯ್ತು. ಮಳೆ ಬೇರೆ ಬರ್ತಿತ್ತು, ರಬ್ಬರ್ ತರ ಅದು ಉದ್ರೆ ಹೋಗ್ಬಿಡ್ತು. ಎಲ್ಲಿ ಬಿತ್ತಂತಾನೆ ಗೊತ್ತಾಗಿಲ್ಲ. ಇಲ್ಲ ಬಿತ್ತ ತಕ್ಷಣ ನಾವು ನಿಲ್ಸಿದ್ವಿ, ಬಟ್ ಎಲ್ಲೂ ಕಾಣಿಸ್ಲಿಲ್ಲ. ಸ್ಟೂರನ್ ಹೋಗಿ ಬಂದೆ ಇದ್ ನೋಡ್ರಿ, ಮಳೆ ಬರ್ತದೆ. ಸದ್ಯಕ್ಕೆ ಮಳೆ ನಿಂತಿದೆ ಇವಾಗ. ಇಲ್ಲಿ ವ್ಯೂ ಅಲ್ಲಿ ತೋರ್ಸವಂತ ಇರೋ, ತೋರಿಸ್ತೀನಿ ತಡಿ. ನೋಡಲ್ಲ ನೋಡ ಮೇಲ್ ತೋರ್ಸಿ. ಇಲ್ಲಿ ಬರುತ್ತೆ ನೋಡಿ, ಇವಾಗ ತೋರ್ಸಿ. ನೋಡಿ ಪ್ರಪಾತ ನೋಡಿ, ಪ್ರಪಾತ ಅದು ಇಲ್ಲೆಲ್ಲ ತುಂಬಾ ಹುಷಾರಾಗಿ ಓಡಿಸ್ಬೇಕು. ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕು ಆಗುಂಬೆ ಘಾಟ ಮಾತ್ರ. ಹೊಸ್ದಾಗ್ ಗಾಡಿ ಇದ್ದು ಹೊಸ್ದಾಗ್ ಕಾರ್ ಓಡ್ಸೋರೆಲ್ಲ ಆಗಲ್ಲಪ್ಪ. ಆರೇನಲ್ಲಿ ಕೈಯಿಂದ ತೆಗಿಲೇಬಾರ್ದು, ಆರೇನ್ ಇಟ್ಕೊಂಡು ಹೋಗ್ಲೇಬೇಕು. ನಾವು ಸೋಮೇಶ್ವರಕ್ಕೆ ಹೋಗಿ ಸಿಗ್ತೀವಿ. ಓಕೆ, ಇವಾಗ ಘಾಟ್ ಸೆಕ್ಷನ್ ಎಲ್ಲ ಫಿನಿಶ್ ಆಯ್ತು. ಈಗ ಇದು ಯಾವ ಪ್ಲೇಸು? ಇದು ಯಾವುದು? ಸೋಮೇಶ್ವರದಿಂದ ಸ್ವಲ್ಪ ಮುಂದೆ. ಮತ್ತೆ ಇನ್ನೊಂದೇನಂದ್ರೆ ವೈಪರ್ ಒಂದ್ ಸೈಡ್ ಇಂದ ಹೋಗ್ಬಿಡ್ತು. ವೈಪರ್ ಅಲ್ಲಿ ವೈಪರ್ದು ಇದಿರುತ್ತಲ್ವ, ರಬ್ಬರ್ ತರ ಇರುತ್ತಲ್ಲ, ಅದು ಹೋಗಿ ಬಿಡ್ತು. ಇಷ್ಟೊತ್ತಿಗೆ ಇಷ್ಟು ಬೆಳಿಗ್ಗೆ ಯಾವ ಗ್ಯಾರೇಜ್ ಓಪನ್ ಇರಲ್ಲ, ಎಲ್ಲ ಓಪನ್ ಆಗೋದು 9 ಗಂಟೆ ಮೇಲೆ. ಸಡನ್ ಆಗಿ ಪಟ್ ಅಂತ ಹೋಯ್ತು ಅಂತ ಗೊತ್ತಿಲ್ಲ. ಅದ್ ಬಿತ್ತು, ಮತ್ತೆ ಇಳಿದ್ಬಿಟ್ಟು ನೋಡಿದ್ರೆ ಅದು ಎಲ್ಲೂ ಕಾಣಿಸ್ಲೇ ಇಲ್ಲ. ಅದು ಎಲ್ಲಿ ಅಗೋಯ್ತು ಅಂತಾನೆ ಗೊತ್ತಾಗಿಲ್ಲ. ಎಲ್ಲ ಕ್ಲೋಸ್ ಅಲ್ಲ, ಇನ್ನು ಯಾವ್ದು ಓಪನ್ ಆಗಿಲ್ಲ ಅಲ್ಲ. ಇದು ಬೇರೆ ಮಳೆ ಬೇರೆ ಬರ್ತೈತೆ. ಮಳೆ ಬೇರೆ ಬರ್ತಾ ಇದೆ. ತಡೀರಿ, ನಿಮಗೆ ತೋರಿಸ್ತೀನಿ. ನೋಡಿ, ಮಳೆ ಬರ್ತಾ ಇದೆ. ಒಂದ್ ಸೈಡ್ ವೈಪರ್ ನನ್ನ ಸೈಡಿಂದ ಇದೆ, ಆ ಸೈಡಿಂದ ಇಂಪಾರ್ಟೆಂಟ್, ಅದೇ ಹೋಗ್ಬಿಟ್ಟಿದೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದೀವಿ. ತಳ್ಳಿದ್ರೆ ಸರ್ರ ಮೇಲೆ ಹೋಗ್ತಿದ್ ಗಾಳಿಗೆ, ಅದಕ್ಕೆ ಅದೊಂದು ಧೈರ್ಯ. ನೋಡಿ ಮಳೆ ಎಷ್ಟೊತ್ತಿಗೆ ನಿಲ್ಲುತ್ತೋ. ಪ್ರಜ್ಜು ಪಾಪ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಸರಿ, ಇವಾಗ ಏನಂದ್ರೆ ಪೂಜೆಂದು ಇದ್ ಮಾಡ್ಸಿದ್ವಲ್ಲ, ಬ್ಲಡ್ ಟೆಸ್ಟ್ ಮಾಡ್ಸಿದ್ ರಿಪೋರ್ಟ್ ಇದೆ, ಬಂದಿದೆ ಇವಾಗ. ಅದ್ರಲ್ಲಿ ಏನೇನಿದೆ ಅಂತ ನೋಡೋಣ. ಎಕ್ಸ್ಪ್ಲೇನ್ ಮಾಡ್ತೀರಾ? ಮಾಡು. ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಇದೆ ಅಂತ ಬಂದಿದೆ. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಬ್ಲಡ್ ಕಡಿಮೆ ಇದೆ, ಸ್ವಲ್ಪ ಹಿಮೋಗ್ಲೋಬಿನ್ ಕಡಿಮೆ ಇದೆ. ಅದನ್ನ ಜಾಸ್ತಿ ಮಾಡ್ಕೊಬೇಕೀಗ. ಮತ್ತೆ ಇಲ್ಲಿ ಚೆಕಪ್ ಇಲ್ಲೇ ಹೋಗಕ್ ಹೇಳಿದ್ದಾರೆ ನಮ್ದು. ಮತ್ತೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಇದೆಯಂತೆ, ಅದೇ ವಾಟರ್ ಕುಡಿಯಲ್ಲ ಅನ್ಬಿಟ್ಟು ನೀರ್ ಸ್ವಲ್ಪ ಕಡಿಮೆ ಕುಡಿದಿದ್ದೀನಿ. ಯಾಕಂದ್ರೆ ಯಾವಾಗ್ಲೂ ನಾವು ಹೊರಗಡೆ ಹೋಗ್ತಾನೆ ಇರ್ತೀವಲ್ಲ, ಇವಾಗ ತುಂಬಾ ಟ್ರಾವೆಲ್ ಮಾಡ್ತಾ ಇದೀವಲ್ವಾ, ನೀರ್ ಜಾಸ್ತಿ ಕುಡಿಯಲ್ಲ. ನಾನು ವಾಶ್ರೂಮಿಗೆ ಹೋಗಕ್ ಕಷ್ಟ ಆಗುತ್ತೆ ಅಂತ ನೀರ್ ಸ್ವಲ್ಪ ಕಡಿಮೆ ಕುಡಿತಿದ್ದೀನಿ. ಅದಕ್ಕೆ ಯೂರಿನ್ ಇನ್ಫೆಕ್ಷನ್ ಆಗಿದೆ. ಈಗ ಅದಕ್ಕೂ ಏನೋ ಮೆಡಿಸಿನ್ ಕೊಡ್ತಾರೆ ಅನ್ಸುತ್ತೆ. ಇವತ್ತು ಚೆಕಪ್ಗೆ ಹೋಗ್ಬೇಕು. ಇಲ್ಲೇ ಹೋಗ್ತೀವಿ, ಇಲ್ಲೇ ನಮ್ ಡಾಕ್ಟರ್ ಕೇಳಿದ್ವಿ. ಇಲ್ಲಿ ಊರಲ್ಲಿ ಇರೋದ್ರಿಂದ ನೀವು ನಿಮ್ಮ ಊರಲ್ಲಿ ಯಾವ್ದಾದ್ರು ಗೈನಕಾಲಜಿಸ್ಟ್ಗೆ ತೋರಿಸಿ ಇವಾಗ ಒಂದ್ಸತಿ ಅಂತ ಅಂದ್ರು. ಅದಕ್ಕೋಸ್ಕರ ಸೊ ಇನ್ನೆಲ್ಲ ನಾರ್ಮಲ್. ಮಿಕ್ಕಿದ್ದೆಲ್ಲ ಒಂದು 5 ಟೆಸ್ಟ್ ಹೇಳಿದ್ರು. 5 ಟೆಸ್ಟ್ ಅಲ್ಲಿ ಎಲ್ಲ ಚೆನ್ನಾಗಿದೆ. ಬಟ್ ಯೂರಿನ್ ಇನ್ಫೆಕ್ಷನ್ ಅಷ್ಟೊಂದೇನಿಲ್ಲ, ನಾರ್ಮಲ್ ಅಷ್ಟು. ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ ಅಂತ ಬರುತ್ತಂತೆ. ನೀರ್ ಜಾಸ್ತಿ ಕುಡಿದೇ ಇದ್ರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತಂತೆ.
ಅದ್ ಬಿಟ್ಟು ಅದೇ ಬ್ಲಡ್ಡೇ ಸ್ವಲ್ಪ ಕಡಿಮೆ ಇದೆ. ಬ್ಲಡ್ ಕಡಿಮೆ ಇದೆ ಜಾಸ್ತಿ, ಅದೇ ಹೇಳ್ತಾ ಇದ್ರು ಎಲ್ಲರೂ ಮನೇಲಿ, ಬ್ಲಡ್ ಫಸ್ಟು ಜಾಸ್ತಿ ಮಾಡ್ಕೋಬೇಕು, ಇಷ್ಟು ಕಡಿಮೆ ಇರಬಾರ್ದು ಅಂತ ನಮ್ಮ ಅತ್ತೆಯವರು ಇವರಮ್ಮ ಬೈತಾ ಇದ್ರು. ಅಷ್ಟೇ, ಇನ್ನೇನಿಲ್ಲ, ಇದು ಇನ್ನೆಲ್ಲ ನಾರ್ಮಲ್ ಆಗಿದೆ. ಇವತ್ತು ಹೋಗಿ ಗೈನಕಾಲಜಿಸ್ಟ್ ಅದೊಂದು ಆಯ್ತು ಆಗಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ಮತ್ತೆ ಇನ್ನೇನಿಲ್ಲ, ಅದೇ ಇನ್ಮೇಲಿಂದ ಸ್ವಲ್ಪ ತರಕಾರಿ ಜಾಸ್ತಿ ತಿನ್ಬೇಕು. ಅದೇ ಅಮ್ಮ ಹೇಳ್ತಿದ್ರಲ್ಲ, ಬೀಟ್ರೋಟ್ ತಿನ್ಬೇಕು, ಕ್ಯಾರೆಟ್ ಬೀಟ್ರೋಟ್ ಎಲ್ಲ ಜಾಸ್ತಿ ತಿನ್ಬೇಕು, ಬೀಟ್ರೋಟ್ ಜಾಸ್ತಿ ತಿನ್ಬೇಕು. ಹೌದು. ಓಕೆ, ಇನ್ನ ಇಲ್ಲ ತಿಂತಾಳೆ ಇನ್ಮೇಲೆ. ನನಗೆ ಬೀಟ್ರೋಟ್ ಅಂದ್ರೇನೆ ಆಗಲ್ಲ, ಆದ್ರೆ ಹೆಂಗಾದ್ರೂ ಮಾಡಿ ತಿನ್ಬೇಕು. ಓಕೆ, ನಮ್ಮ ಅತ್ತೆಯವರು ಏನೋ ಕಂಪ್ಲೇಂಟ್ ಮಾಡ್ತಾವ್ರೆ, ಈಗ ಹೇಳ್ತಾರೆ ನೋಡಿ, ಹೇಳಿ. ಹೇಳು. ತರಕಾರಿಗಳೇ ಮುಟ್ಟಲ್ಲ, ಒಂದು ಪೀಸು ತಿನ್ನಲ್ಲ. ಮತ್ತು ಕಾಳುಗಳು ಅಷ್ಟೇ, ಎಲ್ಲ ತಂದಿಟ್ಟಿದ್ವಿ. ಮೊಳಕೆ ಬರ್ಸಿದ ಕಾಳುಗಳೆಲ್ಲ ತಿನ್ಬೇಕಂದ್ರೆ ಎಲ್ಲ ಸ್ವಲ್ಪ ತಿಂತಾಳೆ, ಮತ್ತು ಬೇಡ ಇಷ್ಟ ಆಗಲ್ಲ ಅಂತಾಳೆ, ಅದೆಲ್ಲ ತಿನ್ನಬೇಕು. ಮತ್ತು ಬ್ಲಡ್ ಬೇರೆ ಸ್ವಲ್ಪ 10 ಗ್ರಾಮ್ ಇದೆ ಅಲ್ಲ, 10 ಗ್ರಾಮ್ ಸ್ಟಾರ್ಟಿಂಗ್ ಅಲ್ಲಿ 12 ಇತ್ತು, ಮಿನಿಮಮ್ ಇತ್ತು. ಫಸ್ಟ್ ಟೆಸ್ಟ್ ಮಾಡುವಾಗ 12 ಇತ್ತು, ಕರೆಕ್ಟ್ ಆಗಿ 12 ಇತ್ತು. ಸ್ವಲ್ಪ ಖುಷಿ ಆಗಿತ್ತು. ಈಗ ನೋಡಿದ್ರೆ ಕಮ್ಮಿ ಆಗಿದೆ. ಅಂದ್ರೆ ಕಡಿಮೆ ಯಾಕಾಗದಮ್ಮ? ಅಂದ್ರೆ ವೆಜ್ಗಳು ಸ್ವಲ್ಪ ಜಾಸ್ತಿ ತಿನ್ನಿ, ನಾವು ನಾನ್ ವೆಜ್ ಸ್ವಲ್ಪ ಜಾಸ್ತಿ ತಿಂತೀವಿ. ಮತ್ತೆ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಿದ್ದಾಳೆ, ಕ್ಯಾಲ್ಸಿಯಂ ಮಾತ್ರೆ. ಅದೆಲ್ಲ ಒಂದಿನಾನು ಅಂದ್ರೆ ಇವಾಗ ನಾವು ಹೋಗಿದ್ವಲ್ಲ ಅಮ್ಮ ಅಲ್ಲಿ, ಅವ್ರು ಏನಂದ್ರು ಅಂದ್ರೆ ಇದೆಲ್ಲ ನಾರ್ಮಲ್ ಅಂತ, ಏನು ಇದು ಏನು ತುಂಬಾ ಸೀರಿಯಸ್ ಪ್ರಾಬ್ಲಮ್ ಅಂತ ಏನಿಲ್ಲ, ಸೊ ಕಡಿಮೆ ಆಗಿದೆ, ಇದೇನಿಲ್ಲ. ನೀವು ಇನ್ನು 4 ತಿಂಗಳು ಇದೆಯಲ್ಲ, ಜಾಸ್ತಿ ಮಾಡ್ಕೋಬೇಕು. ಮತ್ತೆ ಇದು ಫ್ರೂಟ್ಸ್ಗಳು, ಹಣ್ಣು ಎಷ್ಟು ತಂದಿಟ್ಟಿದೀವಿ, ಅದ್ರಲ್ಲಿ ಒಂದು ಕೂಡ ಮುಟ್ಟಿಲ್ಲ. ನೀವೇ ತಂದಿದ್ದು ಬ್ಯಾಂಗ್ಳೂರಿಂದ. ಯಾವ್ದು? ಹಣ್ಣುಗಳು. ಹಣ್ಣು ತಿಂತಾ ಇಲ್ಲ, ಅದೆಲ್ಲ ತಿನ್ಬೇಕು. ನಾನು ಎಷ್ಟು ಹೇಳಿ ನನಗೆ ಬೇಜಾರಾಗ್ಬಿಟ್ಟಿದೆ, ಏನ್ ಮಾಡೋದು? ನೀವಾದ್ರೂ ಹೇಳ್ತಾ ಇಲ್ಲ ಅಂತಾಳೆ, ತಿಂತಾ ಇಲ್ಲ. ಮತ್ತೆಲ್ಲ ಚೆನ್ನಾಗಿದೆಯಲ್ಲ, ವೆಯ್ಟ್ ಒಂದಿದೆ, ವೆಯ್ಟ್ ಆಗಿದ್ದಾಳೆ ಮನೆಯಲ್ಲಿ. ಇನ್ನೊಂದು ಮಗು ವೆಯ್ಟ್ ಎಲ್ಲ ಪರ್ಫೆಕ್ಟ್ ಸೂಪರ್ ಆಗಿದೆ ಅಂತ ಹೇಳಿದ್ರು ನಮ್ ಡಾಕ್ಟರ್. ಅದ್ರದ್ದೇನು ಎರಡು ಮಾತಾಡಂಗಿಲ್ಲ. ಎಷ್ಟಿದ್ರು ತಾಯಂದ್ರಿಗೆ ಸ್ವಲ್ಪ ಇದಿರುತ್ತಲ್ಲ, ನಮ್ಮ ಮಕ್ಳು ಇನ್ನೂ ಸ್ವಲ್ಪ ಚೆನ್ನಾಗಾಗ್ಬೇಕು, ಇನ್ನೂ ಮಗು ಚೆನ್ನಾಗಿರ್ಬೇಕಂತ ಆ ರೀತಿಲಿ ನಾವ್ ಹೇಳೋದು. ಇನ್ನೂ ಇದು ಮಾಡ್ಕೊಳ್ತಾಳೆ ಅವಳು, ಗೊತ್ತಿದೆ ಅವಳಿಗೇನು, ನಾನು ಹೇಳಕ್ಕಿಂತ ಅವಳೇ ಇದ್ ಮಾಡ್ತಾಳೆ. ಏನೋ ಸೇರ್ತಾ ಇಲ್ಲ ಅಂತಿದ್ದಾಳೆ, ಇನ್ ಹಿಂಗಾರು ಮಾಡಿ ಸ್ವಲ್ಪ ತಿನ್ನಕ್ಕೆ ನನಗೆ ಇಂಟ್ರೆಸ್ಟೇ ಇಲ್ಲ. ಮೊದ್ಲೆಲ್ಲ ಚೆನ್ನಾಗಿ ತಿಂತಿಲ್ಲ, ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇದು ಪ್ರಾಬ್ಲಮ್ ನಾರ್ಮಲ್. ಏನೋ ದೇವರ ಪುಣ್ಯದಿಂದ ವಾಮಿಂಟ್ ಒಂದಿಲ್ಲ, ಅದು ನಮ್ಗೆ ನೆಮ್ಮದಿ. ಈ ವಾಮಿಂಟ್ ಆದ್ರೆ ತುಂಬಾ ಸುಸ್ತು, ಏನು ಸೇರಲ್ಲ, ಅದೊಂದು ಗ್ರೇಟ್. ಧನ್ಯವಾದ ಹೇಳ್ತೀನಿ. ಅದು ಮತ್ತೆ ಇನ್ನೂ ಬ್ಲಡ್ ಜಾಸ್ತಿ ಆಗ್ಬೇಕಂತ ಕೇಳ್ಕೊಳ್ತೀನಿ. ಕುತ್ಕೊಳ್ಳಿ. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ತುಂಬಾ ಲಾಂಗ್ ಅಮ್ಮ ಆಶಾ ವರ್ಕರ್ ಆಗಿರೋದ್ರಿಂದ ಮನೆಗೆ ಹೋಗ್ಬಿಟ್ಟು ಕುಯ್ತಾ ಇರ್ತಾರೆ. ಆಯ್ತು ಓಕೆ, ಇಲ್ಲಿಗೆ ಈ ವಿಡಿಯೋನ ನಾವು ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.